ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಮನೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಇನ್ನೇನು 1.5 ಮಂತ್ ಬ್ಯಾಕ್ ತೆಗ್ದಿರೋಂಥ ವಿಡಿಯೋನೇ ಅಂತಲೇ ಹೇಳ್ಬೋದು. ಇದೊಂದು ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಿರೋಂಥದ್ದು. ಏನು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಏನಾದರೂ ಅಂದರೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವಾಗ ನಮ್ಮ ಮನೆಗೆ ಏನಾದರೂ ಹೊಸ್ದಾಗಿ ಐಟಮ್ ಬಂದಿದೆ ಅಂತಂದರೆ ಅದಕ್ಕೆ ಪೂಜೆ ಎಲ್ಲನೂ ಮಾಡಿ ಎಲ್ಲನೂ ಅದನ್ನು ಫಸ್ಟು ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ತುಂಬ ವರ್ಷಗಳ ಕನಸು ಅಂತಲೇ ಅಂದ್ಕೋಬೋದು. ಅಂದರೆ ಇದೆಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಆಗೋದಿಲ್ಲ ಅಂತ ಹೇಳಿನೇ ಅಂದ್ಕೊಂಡಿರೋವಂಥದ್ದು. ಫೈನಲ್ ಆಗಿ ಧೈರ್ಯ ಮಾಡಿ ಒಂದು ಸ್ಟೆಪ್ಪು ಹಾಕ್ಬಿಟ್ಟಿದ್ದೀನಿ, ತೊಗೊಂಡಿದ್ದೀನಿ. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು. ಅದೇ ಇದರ ಹಿಂದಿನ ದಿನ ಗುರುವಾರ ಆಗಿರುತ್ತೆ, 28 ಗುರುವಾರ ಆಗಿರುತ್ತೆ, ಆವತ್ತು ತಗೊಂಡಿರೋ ಅಂಥದ್ದು. ಇದು ಬಂದ್ಬಿಟ್ಟು ಮೇ 28 ಅವತ್ತು ತೊಗೊಂಡಿರೋಂಥದ್ದು. ಇವತ್ತು ಮೇ 29 ಶುಕ್ರವಾರ ಆಗಿರುತ್ತೆ. ಪೂಜೆನ ಮಾಡ್ತಾಯಿದ್ದೀನಿ, ಹಾಗೆ ವರ್ಕೂ ಆಗ್ತಾಯಿದ್ದೆ. ಅಂದರೆ ಅವರು ತೋರಿಸಿ ಎಲ್ಲನೂ ಹೋಗಿದ್ರಲ್ವ, ಅದಕ್ಕೆ ಒಂದ್ಸಲ ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ವರ್ಕೂ ಆಗ್ತಾಯಿದ್ದೆ, ಈ ಕಡೆ ಪೂಜೆನೂ ಮಾಡ್ತಾಯಿದ್ದೀನಿ. ಅವತ್ತು ಸಾಯಂಕಾಲ ಏನೋ ಸಿಂಪಲ್ಲಾಗಿ ನನಗೆ ತೋಚಿದ ಮಾತ್ರ ನನಗೆ ಯಾವ ಥರ ಆಗುತ್ತೋ ಆ ಥರ ಪೂಜೆನ ಮಾಡ್ತಾಯಿದ್ದೀನಿ. ಅಂದರೆ ಇದೆಲ್ಲನೂ ಕಂಪ್ಯೂಟರು ಇದಲ್ವಾ, ಎಲ್ಲಿ ಏನಿಟ್ಟರೆ ಏನಾಗುತ್ತೋ ಅನ್ನೋ ಇದರಲ್ಲಿ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಮಿಷನ್ನ ನಾನು ತಗೊಂಡಿರೋ ಅಂಥದ್ದು. ಅದ್ರ ಜೊತೆಗೆ ಜಿಗ್ಜಾಗ್ ಅಂದರೆ ಓವರ್ಲೆಕ್ ಮಿಷನ್ನು ಅದೂ ಬೇಕಾಗಿತ್ತು, ಅದನ್ನು ತಗೊಂಡೆ. ಎರಡೂ ಅಂದರೆ ನಾನೆಲ್ಲಿಗೂ ಹೋಗಲಿಲ್ಲ ಫ್ರೆಂಡ್ಸ್ ತೊಗೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು, ನನ್ನ ಮನೆ ಹತ್ರನೇ ಇದ್ದೆ. ಅದೇ ನಮ್ಮ ಮನೆಗೆ ಬಂದ್ಬಿಡ್ತು. ಅದು ಹೇಗೆ ಬಂತು ಅಂತಂದರೆ, ಪ್ರತಿಯೊಂದೂ ಅಷ್ಟೇ ಹೇಳ್ತೀನಲ್ವ, ನನಗೆ ಯಾವುದೋ ಒಂದು ಸರಿ ಇಲ್ಲ ಅಷ್ಟೇ, ಬಿಟ್ಟರೆ ಇನ್ನು ಎಲ್ಲದರಲ್ಲೂ ನನಗೆ ಎಲ್ಲನೂ ಒಳ್ಳೆ ಇದರಲ್ಲಿ ಅಂದರೆ ಇದಕ್ಕೋಸ್ಕರನೇ ಸಪೋರ್ಟಾಗಿಯೂ ನನಗೆ ದೇವರು ಎಲ್ಲರನ್ನೂ ಕೊಟ್ಟಿದ್ದಾನೆ. ಇದು ಬಂದ್ಬಿಟ್ಟು ಈ ಥರ ತಗೋಬೇಕು ಅಂತ ಹೇಳಿ ಕೇಳ್ಕೊಂಬ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಗೆ ಹೇಳಿದ್ದೆ. ಮತ್ತು ಅವರು ಹೇಳಿದ ತಕ್ಷಣ ಹಾಗೆ ಕೇಳಿದರು, ಸರಿ ಅಂತ ಹೇಳ್ಬಿಟ್ಟು ಅವರೇ ನೋಡಿ ಬುಕ್ ಮಾಡಿ ಎಲ್ಲನೂ ಇಲ್ಲಿಗೆ ತರಿಸಿದಂಥದ್ದು. ಅಂದರೆ ಬುಕ್ ಮಾಡಿದ್ರೆ ಅವರೇ ಬಂದು ಡೆಲಿವರಿ ಮಾಡಿ ಹೋಗ್ತಾರೆ. ಆ ಥರ ನನ್ನ ಮನೆ ಹತ್ರ ಇದ್ಕೊಂಡೆ ಮಿಷನ್ ಅನ್ನೋದು ಮನೆ ಹತ್ರ ಬಂದ್ಬಿಡ್ತು. ಹೇಳ್ದಲ್ವ, ಇದು ಬಂದ್ಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ನು. ಆ ಕಡೆ ಅದು ಓವರ್ಲಾಕ್ ಮಿಷನ್ನು ತಗೊಂಡು ಇವತ್ತು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಈ ಥರ ಪೇಸಲ್ಲಿ ಇಟ್ಟಿದ್ದೆ, ಆದರೆ ಅದು ನನಗೆ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತು. ಇದು ಇಷ್ಟು ಸ್ಪೇಸ್ ಬೇಕಾಗತ್ತೆ ಇದಕ್ಕೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ನನ್ನ ಮಿಷನ್ಗಳು ಎರಡೂ ಒಂದು ಕಡೆ ಆಗ್ಬಿಟ್ಟು, ನನ್ನ ಪಾರ್ಲರ್ ಚೇರ್ ಒಂದು ಕಡೆ ಆಗ್ಬಿಡ್ತು, ಎಲ್ಲ ಮೆಸ್ಸಿ ಆಗೋಯ್ತು. ಇದೇನಪ್ಪ ಈ ಥರ ಆಗೋಯ್ತು ಅಂತ ಹೇಳಿ ಅಂದ್ಕೊಂಡೆ. ಯಾವುದನ್ನು ಇಡೋದು, ಯಾವುದನ್ನು ಎಲ್ಲಿ ಹಾಕೋದು ಅಂತ ಹೇಳಿಬಿಟ್ಟು ಆ ಥರ ಇತ್ತು. ಮತ್ತು ಫೈನಲ್ ಆಗಿ 1.5 ಮಂತು ಆಗಿದೆಯಲ್ಲ, ಇಷ್ಟೊತ್ತಿಗೆ ಅಷ್ಟೋ ಫೈನಲ್ ಆಗಿ ಸೆಟ್ ಮಾಡಿದ್ದೀನಿ. ಅದನ್ನೆಲ್ಲ ಯಾವ ಥರ ಎಲ್ಲ ಇದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂದರೆ ನನಗೆ ಫಸ್ಟಲ್ಲಿ ಏನಾಗಿತ್ತು ಅಂದರೆ, ಪಾರ್ಲರ್ ಚೇರ್ ಇಡೋಕ್ಕೇ ಜಾಗ ಇಲ್ಲದೆ ಇರೋ ಥರ ಆಗಿಬಿಟ್ಟಿತ್ತು. ಮತ್ತು ನೋಡಿದ್ರೆ ಅದನ್ನು ಅಡ್ಜಸ್ಟ್ ಮಾಡಿದ್ವಿ. ಅದನ್ನು ಒಂದು 10-20 ಡೇಸ್ ಆ ಕಡೆ ಈ ಕಡೆ ಇದು ಮಾಡಿ ಅಡ್ಜಸ್ಟ್ ಮಾಡಿದ್ವಿ. ಮತ್ತು ಕೂತ್ಕೊಳ್ಳೋಕ್ಕೆ ಏನೂ ಇರ್ತಾಯಿರಲಿಲ್ಲ, ಸೋಫಾನೂ ಅಲ್ಲಿ ಸಿಗಲಿಲ್ಲ. ಸೋಫಾನೂ ಅಷ್ಟೇ, ಇವಾಗ ಸೋಫಾನೂ ಅಡ್ಜಸ್ಟ್ ಮಾಡಿದ್ದೀವಿ. ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ಸರಿಯಾಗಿ ಇಡಬೇಕು. ಆದರೆ ಅದೇ ಬಟ್ಟೆ ಸ್ಟಿಚಿಂಗು ಇನ್ನು ಅಲ್ಲೋಗೋದು ಇದೆ ಎಲ್ಲನೂ ಇರುತ್ತಲ್ವ, ಅದಕ್ಕೆ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಸ್ಟ್ಯಾಂಡು ಬಂದ್ಬಿಟ್ಟು ಇಲ್ಲಿದೆಯಲ್ಲ, ಸ್ಟ್ಯಾಂಡೂ ಅಷ್ಟೇ ಶಿಫ್ಟ್ ಮಾಡಿದ್ದೀನಿ. ಮತ್ತು ಆ ಸ್ಟ್ಯಾಂಡ್ ಇರೋ ಕಡೆ ನನ್ನ ಮಿಷನ್ನ ಇಟ್ಟು ಎಲ್ಲನೂ ಪ್ಲೇಸ್
ಬರೋ ಥರ ಎಲ್ಲನೂ ಮಾಡಿದ್ದೀನಿ. ಒಂದ್ಸಲಿ ತೋರಿಸ್ತೀನಿ ವಿಡಿಯೋ ಮಾಡಿ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಇದಂತೂ ನನ್ನ ಕನಸಲ್ಲಿ ಆ ಕನಸಾಗಿ ಉಳಿದ್ಬಿಡತ್ತೆ ಅಂತೇಳಿ ಅಂದ್ಕೊಂಡೆ. ಹೇಗೋ ಏನೋ ಮಾಡಿ ಧೈರ್ಯ ಮಾಡಿ ಒಂದು ಸ್ಟೆಪ್ಪು ಮುಂದೆ ಹಾಕಿ ತೊಗೊಂಬಿಟ್ಟಿದ್ದೀನಿ. ಏನೂ ಇಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಸಾವಿರಗಳೆಲ್ಲ ಆಗೋದು ಲಕ್ಷಗಳಾಗತ್ತೆ. ಅದಕ್ಕೋಸ್ಕರನೇ ಇಷ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಜನ ಯಾವ ಥರ ಇಷ್ಟು ಲಕ್ಷ ಸರ್ ಮಾಡಿ ತೊಗೊಳ್ಳೋದು ಅಂತ ಹೇಳ್ಕೊಂಡು ಹಾಗೇ ಇದ್ದೆ. ಒಂದು 4-5 ಇಯರ್ಸ್ ಬ್ಯಾಕಿಂದನೂ ಅಂದ್ಕೊಂಡು ಹಾಗೇ ಇದ್ದು ಬಿಟ್ಟಿದ್ದೆ. ಸರಿ ಅಂತೇಳ್ಬಿಟ್ಟು ಇಷ್ಟೊತ್ತಿಗೆ ಅದು ಏನೂ ಇಲ್ಲ ಫ್ರೆಂಡ್ಸ್, ಗೋಲ್ಡ್ ಲೋನ್ ತೊಗೊಂಡಿರೋವಂಥದ್ದು. ಸುಮ್ಮನೆ ಅಷ್ಟು ಲಕ್ಷ ಯಾರು ಕೊಟ್ಟು ಇಲ್ಲ, ಕೊಡೋದು ಇಲ್ಲ, ಬರೋದು ಇಲ್ಲ. ಅದೇ ಗೋಲ್ಡ್ ಲೋನ್ ತಗೊಂಡು ಅದಕ್ಕೆ ಹೇಳ್ತಾ ಇರೋದು, ಒಂದು ದೊಡ್ಡ ಸ್ಟೆಪ್ಪೇ ಆಗ್ಬಿಟ್ಟಿದ್ದೀನಿ ಅಂತಲೇ ಅಂದ್ಕೋಬೋದು. ಯಾಕಂದರೆ ಈ ಮಿಷನ್ನು ತೊಗೊಂಡಿದ್ದೀನಿ ಅಂತ ಖುಷಿ ಪಡೋಂಗೂ ಇಲ್ಲ. ಅಯ್ಯೋ ನಾನು ಗೋಲ್ಡು ಈ ಥರ ಇಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅದೊಂದು ನೋವಾಗಿರುತ್ತೆ. ಇನ್ನು ನಾವು ಅದನ್ನು ಗೋಲ್ಡ್ ಇದನ್ನು ತಗೊಳ್ಳೋವರೆಗೂ ನಮಗೆ ಅದರಲ್ಲೇ ಇರುತ್ತಲ್ವ. ಅದೇ ಗೋಲ್ಡ್ ಲೋನ್ ಮಾಡಿ ತೊಗೊಂಡಿರೋ ಅಂಥದ್ದು. ಇಷ್ಟು ಅರ್ಜೆಂಟಾಗಿ ತೊಗೊತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಹಾಗೆ ಅದೇ ನಮ್ಮ ಮಕ್ಳಿಗೂ ಸ್ವಲ್ಪ ಫೀಸು ಅದು ಇದು ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಹೇಗಿದ್ದರೂ ಒಂದೇ ಸಲ ಈ ಥರ ಮಾಡಿಬಿಡೋಣ ಅನ್ನೋ ಇದರಲ್ಲಿ ಎರಡೂ ಆಗೋಯ್ತು ಫ್ರೆಂಡ್ಸ್. ಆದರೆ ಅದೇ ಅದು ಮನೆಗೆ ಬಂದರೆ ಆವಾಗ ನೆಮ್ಮದಿ ಇರುತ್ತೆ. ಗೋಲ್ಡ್ ಲೋನ್ ತೊಗೊಂಡಿದ್ದೀನಲ್ಲ, ಆ ಗೋಲ್ಡೊಂದು ಮನೆಗೆ ಬಂದರೆ ನೆಮ್ಮದಿ ಇರುತ್ತೆ. ಆ ಗೋಲ್ಡನ್ನು ಅಷ್ಟೇ ಏನೆಲ್ಲ ಇಟ್ಟಿದ್ದೀನಿ, ನನ್ನ ಹತ್ರ ಏನೆಲ್ಲ ಇತ್ತು, ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಇದು ನನ್ನ ಚಿಪ್ಪು ಬಂದ್ಬಿಟ್ಟು ಮೊಬೈಲ್ಗೆ ಹಾಕಿರೋದು, ಅದು ಬ್ಲಾಕ್ ಆಗೋಗಿ ವಿಡಿಯೋಸ್ ಎಲ್ಲ ಹೋದ್ವು. ಅದು ಅಷ್ಟೇ ನನ್ನ ಹತ್ರ ಏನೆಲ್ಲ ಇತ್ತು, ಏನೇನು ಇಟ್ಟು ತೊಗೊಂಬಂದಿದ್ದೀನಿ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ, ಎಲ್ಲನೂ ಹೋಯಿತು. ಈ ಥರ ಇದೆ ಫ್ರೆಂಡ್ಸ್. ನೀವು ಯಾರಾದರೂ ಈ ಕಡೆ ನಿಯರ್ ಇರೋವರು ಈ ಥರ ವರ್ಕ್ ಹಾಕ್ಕೋಬೇಕು, ಎಂಬ್ರಾಯ್ಡ್ರಿ ವರ್ಕ್ ಅಂತ ಹೇಳಿದರೆ ನನ್ನ ಹತ್ರ ಬರ್ಬೋದು. ಎಲ್ಲರಿಗೂ ಗೊತ್ತು ನಾನು ಪಾರ್ಲರ್ ಇಟ್ಕೊಂಡಿದ್ದೀನಿ, ಹಾಗೆ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಬಂದ್ಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ವರ್ಕ್ನ ಹಾಕ್ಸ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ನಾನು ತಗೊಳ್ಳೋದೇ ಕಡಿಮೆ, ರೀಸನಬಲ್ ಪ್ರೈಸನ್ನೇ ಇಟ್ಟಿದ್ದೀನಿ. ನೋಡೋಣ ಏನೆಲ್ಲ ಆಗತ್ತೆ ಏನು ಅಂತ. ಅಂದರೆ ನಿಮಗೂ ನಿಯರ್ ಇದ್ದರೆ ನೀವು ಬಂದು ಮಾಡಿಸ್ಕೋಬೋದು. ಇದನ್ನು ನೋಡಿದ್ರಲ್ಲ ಮಿಷನ್, ಆ ಕಡೆ ಈ ಕಡೆ ಚೇರು ಆ ಥರ ಎಲ್ಲ ಅಲ್ಲೇ ಇತ್ತು. ಅದೆಲ್ಲ ಯಾವ ಥರ ಸೆಟ್ ಮಾಡಿದ್ದೀನಿ ಏನು ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಇದನ್ನು ಮಿಷನ್ನು ಎಲ್ಲನೂ ನೋಡಿ, ಆ ಕಡೆ ವುಡ್ ಇದೆಯಲ್ಲ, ಆ ವುಡ್ ಬಾಕ್ಸಲ್ಲಿ ಹಾಕಿ ತೊಗೊಂಬಂದಿರೋಂಥದ್ದು. ಎಷ್ಟು ಭದ್ರವಾಗಿ ಅವ್ರನ್ನ ಪ್ಯಾಕ್ ಮಾಡ್ಕೊಂಡು ಎಲ್ಲನೂ ತೊಗೊಂಬಂದು ಎಲ್ಲನೂ, ಅಂದರೆ ಇಲ್ಲಿರೋರು ನನ್ನ ಮಕ್ಕಳು ಮತ್ತು ನನ್ನ ಮಗನ ಫ್ರೆಂಡು ಈ ಥರ ಎಲ್ಲನೂ ಇಲ್ಲಿರೋರು ಎಲ್ಲನೂ ಬಂದು ಅದನ್ನು ಇಳಿಸಿದಂಥದ್ದು. ತುಂಬಾ ಭಾರ ಇತ್ತು, ಒಳಗಡೆ ಸೇರಿಸೋದನ್ನು ತುಂಬಾ ಕಷ್ಟ ಇತ್ತು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಆದರೆ ಹೋಯ್ತು ಅದು. ಅವರು ಇದೆಲ್ಲ ಫಸ್ಟ್ ಡೇ ಅವ್ರು ಬಂದಿರ್ತಾರೆ ಒಬ್ಬರು ನಮಗೆ, ಅದನ್ನೆಲ್ಲನೂ ಫಿಕ್ಸ್ ಮಾಡಿಬಿಟ್ಟು ಯಾವ ಥರ ಎಲ್ಲನೂ ಯೂಸ್ ಮಾಡಬೇಕು, ಯಾವುದು ಯೂಸ್ ಮಾಡಿದ್ರೆ ಏನಾಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಮಗೂ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಅದೇ ಆನ್ಲೈನಲ್ಲಿನೂ ನಾವು ಆರ್ಡ್ರ್ ಮಾಡ್ಕೋಬೋದು. ಆನ್ಲೈನ್ ಆರ್ಡ್ರ್ ಮಾಡ್ಕೊಳ್ಳೋದಕ್ಕಿಂತ ನಾವು ಎಲ್ಲಾದರೂ ಹೋಗಿ ತಗೊಳ್ಳೋದಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊತೀನಿ. ಆನ್ಲೈನ್ಗೂ ಹಾಗೆ ತಗೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೇ ಅಷ್ಟೇ, ಇದನ್ನು ನಾವು ತಿಳ್ಕೊಳ್ಳೋವರೆಗೂ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಆದರೆ ತಿಳ್ಕೊಂಡ್ರೆ ಈಸಿಯಾಗೇ ಇರುತ್ತೆ. ಹಾಗೆ ನನಗೂ ನಾನು ನೋಡಿಕೊಂಡೆ, ಹಾಗೆ ನನ್ನ ಮಕ್ಕಳು ಇದ್ರಲ್ವ, ಅವರು ಹೆಲ್ಪ್ ಮಾಡಿದ್ರು. ಅವರು ಈ ಥರ ಎಲ್ಲ ಹೇಳ್ಕೊಡೋವಾಗ, ಡೆಮೋ ಕೊಡೋವಾಗ ಈ ಥರ ವಿಡಿಯೋ ಮಾಡ್ಕೊಳ್ಳೋಕೆ ಕೂಡ ಹೇಳ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋನ ರಿವೈಂಡ್ ಮಾಡಿಕೊಂಡು ನೋಡಿಕೊಂಡು ನಾವು ಟ್ರೈ ಮಾಡ್ಕೋಬೋದು. ಈ ಥರ ಇರುತ್ತೆ. ಮತ್ತು ಇಷ್ಟು ಆಸೆ ಪಟ್ಟು ತೊಗೊಂಡೆ ಅಲ್ವಾ, ಮತ್ತು ನನ್ನ ಎಕ್ಸ್ಪೀರಿಯೆನ್ಸು ಎಲ್ಲ ಯಾವ ಥರ ಇತ್ತು ಏನು ಹೇಗೆ ಅಂತ ಹೇಳಿಬಿಟ್ಟು ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಅದೇ ಅವರು ಬಂದಿದ್ರಲ್ಲ, ಒಬ್ಬರು ಬರ್ತಾರೆ, ಅದನ್ನು ತಗೊಬಂದು ಡೆಲಿವರಿ ಮಾಡಿ ಒಬ್ಬರು ಹೊರಟೋಗ್ತಾರೆ. ಮತ್ತು ಅವ್ರಿಗೆ ಅಮೌಂಟು ಪೇ ಮಾಡಬೇಕು. ಅಂದರೆ ಇದೆಲ್ಲ ಇನ್ಸ್ಟಾಲ್ಮೆಂಟ್ಗೆ ಆ ಥರ ಎಲ್ಲ ಏನೂ ಕೊಡೋದಿಲ್ಲ ಫ್ರೆಂಡ್ಸ್. ನಾವು
ಫುಲ್ ಅಮೌಂಟ್ನ ಪೇ ಮಾಡಿಬಿಡ್ಬೇಕು. ಅದೂ ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಅಷ್ಟೊಂದು ದುಡ್ಡು ನನ್ನ ಕೈಯಲ್ಲಿ ಅವತ್ತೂ ನೋಡು ಇಲ್ಲ. ಅದು ಅವ್ರಿಗೆ ಕೊಟ್ಟಿದ್ದು ಎಲ್ಲನೂ ಆ ಥರ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಹೋಯ್ತು ಫ್ರೆಂಡ್ಸ್. ನೆನಪಾದ್ರೂ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸರಿ, ಮತ್ತು ಇವರು ಇರ್ತಾರೆ ಫುಲ್ಲು ಎಲ್ಲನೂ ಪಿಕ್ಸ್ ಮಾಡಿ ಮಿಷನ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆಯಾ ಇಲ್ವಾ ಏನು, ನಮಗೂ ಅಷ್ಟೇ ಯಾವ ಥರ ಯೂಸ್ ಮಾಡಬೇಕು ಏನು ಹೇಗೆ ಅಂತೇಳ್ಬಿಟ್ಟು ನಮಗೂ ಹೇಳಿಕೊಟ್ಟೆ ಅವರು ಹೋಗುವಂಥದ್ದು. ಅಂದರೆ ಕೆಲವರು ಎಲ್ಲನೂ ಇದಕ್ಕೆಲ್ಲ ಚಾರ್ಜ್ ಮಾಡ್ಕೊತಾರೆ, ಕೆಲವ್ರು ಮಾಡ್ಕೊಳ್ಳೋದಿಲ್ಲ. ನನ್ನ ಹತ್ರ ಎಲ್ಲ ಒಂದೇ ಇದು ಎಲ್ಲನೂ ಪ್ಯಾಕೇಜೆಲ್ಲನೂ ಬಂದಿದ್ದಂಥದ್ದು. ಈ ಮಿಷನ್ ಡೀಟೇಲ್ಸು ಇನ್ನು ಪ್ರೈಸ್ ಅಮೌಂಟು ಆ ಥರ ಈ ಥರ ಏನಾದರೂ ನಿಮಗೆ ಎಲ್ಲಿ ತೊಗೊಂಬಂದಿದ್ದು ಏನು ಹೇಗೆ ಅಂತೇಳ್ಬಿಟ್ಟು ನಿಮಗೆ ಬೇಕಿದ್ದರೆ ಕಾಮೆಂಟ್ ಮಾಡಿ, ನಾನು ಯಾವಾಗಾದ್ರೂ ವಿಡಿಯೋ ಮಾಡಿ ಹಾಕ್ತೀನಿ. ಫಸ್ಟು ಅವರು ಅದು ಹೇಳ್ತಾ ಇದ್ದಿದ್ದು ಯಾವ್ಯಾವ ಇದಕ್ಕೆ ಬಂತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳಿಕೊಟ್ಟು ನಮಗೂ ಟ್ರೈನ್ ಮಾಡ್ತಾರೆ. ಅದೇ ನಾವು ಇಂಟ್ರೆಸ್ಟ್ ಇದ್ದು ಅವ್ರು ನೋಡಿದ್ದೆಲ್ಲ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನೋಡಿ ಇದು ಮಾಡಿಕೊಂಡು ಇದು ಮಾಡಬೇಕು. ಅದೇ ಹೇಳಿದೆ ಅಲ್ವ, ನನ್ನ ಮಕ್ಕಳೂ ಇದ್ದರು, ಅವರೂ ನೋಡ್ತಾ ಇದ್ರಲ್ವ, ಅವರು ನೋಡಿ ನಾನು ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಇಬ್ಬರೂ ಕ್ಲಾರಿಫೈ ಮಾಡಿಕೊಂಡು ಇವಾಗ ರನ್ ಮಾಡ್ತಾಯಿದ್ದೀವಿ, ನಾನು ನನ್ನ ಮಕ್ಕಳು ಎಲ್ಲನೂ. ಆ ಥರ ಇದೆ. ಹೇಳ್ದಲ್ಲ ಫ್ರೆಂಡ್ಸ್, ಇದು ತುಂಬ ವರ್ಷಗಳ ಕನಸೇ ಆಗಿತ್ತು. ಎಲ್ಲನೂ 50,000ನ 10,000ನ 15,000ನ ಅಂತ ಕೇಳ್ತಾರೆ ಫ್ರೆಂಡ್ಸ್. 50,000 ಅಂದ್ರೂ ಸ್ವಲ್ಪ ವ್ಯಾಲ್ಯೂ ಇದೆ. 10,000ನ 15,000ನ ಅಂತ ಕೇಳ್ತಾರೆ. ಅದು 10-15 ಅಲ್ಲ, ಲಕ್ಷಗಳಾಗತ್ತೆ ಈ ಮಿಷನ್ ಬಂದ್ಬಿಟ್ಟು. ಹೇಳ್ದಲ್ವ, ನಾವು ಆನ್ಲೈನಲ್ಲಿ ತೊಗೊಳೋದಕ್ಕಿಂತನೂ ಆಫ್ಲೈನಲ್ಲಿ ತೊಗೊಳೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೂ ಅಷ್ಟೇ ಇದು ಸಾವಿರಗಳಲ್ಲ ಲಕ್ಷಗಳಾಗತ್ತೆ. ಅದಕ್ಕೋಸ್ಕರನೇ ಇಷ್ಟು ದಿನ ಸುಮ್ಮನೆ ಇದ್ದಿದ್ದಂಥದ್ದು. ಸರಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಸ್ಟೆಪ್ನ ಹಾಕಿದ್ದೀನಿ. ನೋಡೋಣ ದೇವರು ಯಾವ ಥರ ಎಲ್ಲ ಅಂದರೆ ಅದೇ ಎಲ್ಲ ಇದರಲ್ಲಿ ಹೇಳ್ದಾಗೆ ಆ ದೇವರು ಏನೆಲ್ಲ ಮಾಡಬೇಕು ಯಾವ ಥರ ಮಾಡಿಸ್ಕೋಬೇಕು ಅಂದರೆ ಆ ಥರ ಮಾಡ್ತಾ ಇರ್ತಾನೆ. ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಇದನ್ನು ಫಸ್ಟ್ ಟೈಮ್ ನಾನು ರಾಧಾಕೃಷ್ಣ ಯಶೋಧ ಕೃಷ್ಣ ಹಾಕಿದಂಥದ್ದು. ಮತ್ತು ಅಂದರೆ ಅದೇ ಕಲರ್ಸ್ ಎಲ್ಲ ಥ್ರೆಡ್ಸ್ ಎಲ್ಲ ಇರಲಿಲ್ಲ. ಅವರು 12 ಕಲರ್ಸ್ ತೊಗೊಂಬಂದು ಕೊಡ್ತಾರೆ. ಅದರಲ್ಲೇ ನಾವು ಕಲರ್ಸ್ ಸೆಟ್ ಮಾಡ್ಕೋಬೇಕಲ್ಲ. ಮತ್ತೆ ಹಾಕಿದೆ, ಅದಂತೂ ತುಂಬಾ ಚೆನ್ನಾಗಿ ಬಂತು. ಯಶೋಧ ಕೃಷ್ಣ ಫಸ್ಟ್ ಟೈಮ್ ಟ್ರೈ ಮಾಡಿದಂಥದ್ದು. ಮತ್ತು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಹಾಗೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ರೆ ನಾನು ಅದು ಟ್ರೈ ಮಾಡಿದೆ ಯಾವ ಥರ ಆಪ್ರೇಟ್ ಮಾಡೋದು ಅಂತ. ಹಾಗೆ ಅಷ್ಟು ಇದ್ದಿದ್ದು ವಿಡಿಯೋ ನೋಡಿಕೊಂಡು, ಇಲ್ಲ ನನ್ನ ಮಗನೂ ಇದ್ದಲ್ವ, ಅವರೂ ಹೇಳ್ತಾ ಈ ಥರ ಎಲ್ಲನೂ ಇದನ್ನು ವರ್ಕ್ ಮಾಡ್ತಾಯಿದ್ದೀವಿ. ಮತ್ತೆ ಹೇಳ್ತಾಯಿದ್ದೀನಿ, ಈ ಕಡೆ ಇರೋವರು ಯಾರಿಗಾದರೂ ಬೇಕಿದ್ದರೆ ಬಂದು ಸ್ಟಿಚ್ ಮಾಡ್ಕೋಬೋದು. ಅಂದರೆ ತುಂಬ ರೀಸನಲ್ ಪ್ರೈಸಲ್ಲೇ ಮಾಡ್ತೀನಿ. ಹೇಗಿದ್ದರೂ ನಾನು ಯಾವ ಥರ ಬಟ್ಟೆ ಸ್ಟಿಚ್ ಮಾಡಿ ತೊಗೊತೀನಿ ಅಂತ ನಿಮಗೂ ಗೊತ್ತೇ ಇರುತ್ತೆ. ನನ್ನ ಹತ್ರ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋರು ಅದೇ ಥರನೇ ಇರುತ್ತೆ. ಇವಾಗ ಡೈರೆಕ್ಟು ನಮಗೆ ಕೊಟ್ಟರೆ ನಿಮಗೂ ಒಳ್ಳೆಯದೇ. ಮಧ್ಯದಲ್ಲಿ ಸ್ಟಿಚ್ ಮಾಡದೇ ಇರೋವರೆಲ್ಲನೂ ನಾವು ಮಾಡ್ತೀವಿ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ತೊಗೊಂಡು ಅವರು ಬೇರೆ ಹತ್ರ ಕೊಡೋದು, ಅವ್ರ ಹತ್ರ ಹೋಗಿ ಅವರು ಇದು ಆ ಥರ ಬರೋದಕ್ಕಿಂತನೂ ಡೈರೆಕ್ಟ್ ಬಂದು ನಮಗೆ ಕೊಟ್ರೇ ಆವಾಗಲೇ ನಿಮಗೂ ರೀಸನಬಲ್ ಆಗಿರುತ್ತೆ, ನಮಗೂ ರೀಸನಬಲ್ ಆಗಿರುತ್ತೆ. ಮಧ್ಯದಲ್ಲಿರೋವರು ಆ ಕಡೆ ಈ ಥರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ದಿರ ಆ ಕಡೆ ಈ ಕಡೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ ಆ ಕಡೆ ನಮಗೂ ಲಾಭ ಇರೋದಿಲ್ಲ, ಆ ಕಡೆ ನಿಮಗೂ ಲಾಸು. ಮಧ್ಯದಲ್ಲಿರೋವರು ಬೆಳೀತಾರೆ ಅಷ್ಟೇ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಅಮೌಂಟ್ ಹಾಕಿ ತೊಗೊಂಬಂದು ಅದು ಸ್ವಲ್ಪ ಲೇಟ್ ಫ್ರೆಂಡ್ಸ್, ಅಷ್ಟು ಬೇಗ ಆಗೋದಿಲ್ಲ. ಬಟ್ಟೆ ಸ್ಟಿಚ್ ಮಾಡೋ ಥರ ಅಲ್ಲ ವರ್ಕ್ ಹಾಕೋದು, ತುಂಬಾ ಲೇಟ್ ಆಗುತ್ತೆ. ಆ ಥರ ಎಲ್ಲ ಮಾಡಿ ಇದು ಮಾಡಿದ್ರೆ ಮಧ್ಯದಲ್ಲಿರೋವರು ಬೆಳೆದು ಬಿಡ್ತಾರೆ. ಅದಕ್ಕೋಸ್ಕರನೇ ಹೇಳ್ತಾಯಿದ್ದೀನಿ.